ವಿಶ್ವ ಮಣ್ಣು ದಿನದ ಸಂದರ್ಭದಲ್ಲಿ ಕೃಷಿಯಲ್ಲಿ ಮಣ್ಣಿನ ಸಂರಕ್ಷಣೆಯ ಮಹತ್ವ ಈ ಕುರಿತು ಕಲಬುರಗಿಯ ಕೃಷಿ ಮಹಾವಿದ್ಯಾಲಯದ ಮಣ್ಣು ವಿಜ್ಞಾನ ವಿಭಾಗದ ಪ್ರಾಧ್ಯಾಪಕರಾದ ಡಾಕ್ಟರ್ ಎಂ.ಎ. ಬೆಳ್ಳಕ್ಕಿ ಅವರಿಂದ ಭಾಷಣ. ಗೌರವಾನ್ವಿತ ರೈತ ಬಾಂಧವರಿಗೆ ವಿಶ್ವ ಮಣ್ಣು ದಿನಾಚರಣೆ ಶುಭಾಶಯಗಳು. ಈ ವಿಶ್ವ ಮಣ್ಣು ದಿನದ ಮುಖ್ಯ ಉದ್ದೇಶವೆಂದರೆ ಮಣ್ಣಿನ ಬಗ್ಗೆ ತಿಳುವಳಿಕೆ ಮೂಡಿಸುವುದು. ಈ ಮೊದಲು ನಾವು ಪಡೆಯುತ್ತಿರುವ ಬೆಳೆಗಳ ಇಳುವರಿ ಮಟ್ಟ ಹಾಗೂ ಗುಣಧರ್ಮ ಈಗ ದೊರೆಯುತ್ತಿಲ್ಲ. ಇದಕ್ಕೆ ಮುಖ್ಯ ಕಾರಣ ನಮ್ಮ ಪೂರ್ವಜರು ಮಾಡುತ್ತಿರುವ ಕೃಷಿಗೂ ಹಾಗೂ ಇವತ್ತು ನಾವು ಮಾಡುತ್ತಿರುವ ಕೃಷಿಗೂ ಅಜಗಜಾಂತರ ವ್ಯತ್ಯಾಸವಿದೆ. ಅಂದರೆ ಇವತ್ತಿನ ಮಣ್ಣಿನ ಆರೋಗ್ಯದ ಮೇಲೆ ಬಹಳ ದುಷ್ಪರಿಣಾಮವಾಗಿದೆ. ಈ ಮೊದಲು ಗಿಡಗಂಟಿಗಳು ಅಂದರೆ ಅರಣ್ಯ ಪ್ರದೇಶ ಬಹಳಷ್ಟಿತ್ತು. ಎಲ್ಲಿ ನೋಡಿದರೂ ಹಸಿರು ಕಾಣಿಸುತ್ತಿತ್ತು. ಮಾನವನ ಸ್ವಾರ್ಥಕ್ಕಾಗಿ ಇಂದು ಹಸಿರಿನ ಸೊಬಗು ಕಾಣಿಸುತ್ತಿಲ್ಲ. ಅರಣ್ಯ ಪ್ರದೇಶ ಬಹಳಷ್ಟು ಕಡಿಮೆಯಾಗಿದೆ. ಕಾಡನ್ನು ಕಡಿದು ನಾಡನ್ನು ಮಾಡುತ್ತಾ ಇದ್ದೇವೆ. ಜನಸಂಖ್ಯೆಯ ಮೇಲೆ ನಿಯಂತ್ರಣವಿಲ್ಲ. ಜನಸಂಖ್ಯೆಯ ಪ್ರಮಾಣ ಹೆಚ್ಚುತ್ತಾ ಇದೆ. ಆದರೆ ಕೃಷಿ ಭೂಮಿಯ ಪ್ರಮಾಣವನ್ನು ಹೆಚ್ಚಿಗೆ ಮಾಡಲು ಆಗುವುದಿಲ್ಲ. ಅದರೊಂದಿಗೆ ಫಲವತ್ತಾದ ಭೂಮಿಯನ್ನು ಕೂಡ ಕಳೆದುಕೊಳ್ಳುತ್ತಿದ್ದೇವೆ. ಪ್ರತಿಯೊಬ್ಬ ಮಾನವನಿಗೂ ತಾನು ಬೆಳೆಯಬೇಕು, ತನ್ನ ಸಂತತಿ ಉಳಿದು ಬೆಳೆಯಬೇಕು ಎಂಬುದು ಸರ್ವೇ ಸಾಮಾನ್ಯ. ಆದರೆ ಯಾರು ಗಿಡ ಮರಗಳನ್ನು ಇಷ್ಟು ಉತ್ಸುಕತೆಯಿಂದ ಬೆಳೆಸುತ್ತಿಲ್ಲ. ಇದರಿಂದ ವಾತಾವರಣದ ಮೇಲೆ, ಪ್ರಾಣಿಗಳ ಮೇಲೆ, ಭೂಮಿಯ ಮೇಲೆ, ಅದರಲ್ಲೂ ಮಣ್ಣಿನಲ್ಲಿರುವ ಕಣ್ಣಿಗೆ ಕಾಣಲಾರದ ಸೂಕ್ಷ್ಮ ಜೀವಿಗಳ ಮೇಲೂ ಒತ್ತಡ ಬಿದ್ದು ಬಹಳಷ್ಟು ದುಷ್ಪರಿಣಾಮ ಬೀರಿದೆ. ತಮಗೆ ತಿಳಿದ ಹಾಗೆ ನಮ್ಮ ಪೂರ್ವಜರು ಯಾರೂ ರಾಸಾಯನಿಕ ಗೊಬ್ಬರ, ಕೀಟನಾಶಕ, ಕಳೆನಾಶಕ, ಹೈಬ್ರಿಡ್ ತಳಿಗಳನ್ನು ಬಳಸುತ್ತಿರಲಿಲ್ಲ. ಆದರೂ ಆ ಕಾಲದಲ್ಲಿ ಒಳ್ಳೆಯ ಗುಣಮಟ್ಟವುಳ್ಳ ಆಹಾರ ವಸ್ತುಗಳನ್ನು ಬೆಳೆದು ಆರೋಗ್ಯಕರವಾಗಿ ಜೀವನ ನಡೆಸುತ್ತಿದ್ದರು. ರೋಗ ರುಜಿನಗಳು ಬಹಳಷ್ಟು ಕಡಿಮೆ ಇದ್ದವು ಮತ್ತು ಜೀವಿತ ಅವಧಿಯೂ ಕೂಡ ಹೆಚ್ಚಿಗೆ ಇತ್ತು. ಆ ಸಮಯದಲ್ಲಿ ಪ್ರತಿಯೊಬ್ಬರ ಮನೆಯಲ್ಲಿ ಒಂದಿಲ್ಲ ಒಂದು ದನಕರುಗಳು ಇದ್ದವು ಮತ್ತು ಅವುಗಳ ಸಂಖ್ಯೆಯೂ ಬಹಳಷ್ಟಿತ್ತು. ಈ ದನಕರುಗಳನ್ನು ಉಪಯೋಗಿಸಿಕೊಂಡು ಅವುಗಳಿಂದ ಬಂದ ತ್ಯಾಜ್ಯ ವಸ್ತುಗಳನ್ನು ಅಂದರೆ ಅವುಗಳಿಗೆ ಹಾಕಿದ ಮೇವು, ಸೆಗಣಿ, ಹೆಂಡಿ ಎಲ್ಲ ಉಪಯೋಗ ಮಾಡಿಕೊಂಡು ಅಂದರೆ ಬಳಸಿ ತಿಪ್ಪೆ ಗೊಬ್ಬರ, ನೈಸರ್ಗಿಕ ಎರೆಹುಳು ಗೊಬ್ಬರ ಅಥವಾ ಇತರೆ ಸಾವಯವ ಗೊಬ್ಬರಗಳನ್ನು ಭೂಮಿಗೆ ಹಾಕಿ ಆ ಭೂತಾಯಿಯ ಆರೋಗ್ಯವನ್ನು ಕಾಪಾಡುವುದರೊಂದಿಗೆ ತಾವು ಆರೋಗ್ಯಕರವಾಗಿ ಬಾಳು ಬದುಕಿದರು. ಈಗ ಸಾವಯವ ಕೃಷಿ ಪದ್ಧತಿಯಿಂದ ಬೆಳೆದ ಆಹಾರ ಧಾನ್ಯಗಳ ಮಹತ್ವ ಎಲ್ಲರಲ್ಲಿಯೂ ಹೆಚ್ಚಾಗುತ್ತಿದೆ. ಅದರ ಅರಿವು ಕೂಡ ಮೂಡುತ್ತಿದೆ. ಪೂರ್ವಜರ ಹಾಗೆ ಬದುಕಿ ಬಾಳಬೇಕೆಂದರೆ ಎಷ್ಟು ವರ್ಷ ಬೇಕಾಗುತ್ತದೋ ಎಂದು ಕಾದು ನೋಡಬೇಕು. ಆದರೆ ಹೆಚ್ಚುತ್ತಿರುವ ಜನಸಂಖ್ಯೆಗೆ ಆಹಾರವನ್ನು ಒದಗಿಸುವ ಉದ್ದೇಶದಿಂದ ಕೃಷಿಯಲ್ಲಿ ರಾಸಾಯನಿಕ ಗೊಬ್ಬರಗಳ ಬಳಕೆ ಪ್ರಾರಂಭವಾಯಿತು. ಕೀಡೆ ಮತ್ತು ರೋಗ ರುಜಿನಗಳನ್ನು ಹತೋಟಿ ಮಾಡಲು ಬಹಳಷ್ಟು ಪ್ರಮಾಣದಲ್ಲಿ ರಾಸಾಯನಿಕಗಳನ್ನು ಅವಶ್ಯಕತೆಗಿಂತ ಹೆಚ್ಚಿನ ಪ್ರಮಾಣದಲ್ಲಿ ಬಳಸಿದರಿಂದ ವಾತಾವರಣದ ಮೇಲೆ, ಭೂಮಿಯ ಮೇಲೆ, ನೀರಿನ ಮೇಲೆ, ಪ್ರಾಣಿ ಪಕ್ಷಿಗಳ ಮೇಲೆ ಹಾಗೂ ಭೂಮಿಯಲ್ಲಿ ಇರತಕ್ಕಂಥ ಸೂಕ್ಷ್ಮ ಜೀವಿಗಳ ಮೇಲೂ ದುಷ್ಪರಿಣಾಮ ಬೀರಿವೆ. ಆ ಸಮಯದಲ್ಲಿ ಆಹಾರ ಉತ್ಪಾದನೆ ಹೆಚ್ಚಿಸುವ ಒಂದೇ ಉದ್ದೇಶವಿತ್ತು. ಆದ್ದರಿಂದ ಬೇರೆ ಬೇರೆ ರಾಸಾಯನಿಕಗಳನ್ನು ಬಳಸಬೇಕಾಯಿತು. ಆದರೆ ಇದರಿಂದ ಏನಾದರೂ ದುಷ್ಪರಿಣಾಮ ಆಗಬಹುದೇ ಎಂಬುದರ ಬಗ್ಗೆ ಮುಂದಾಲೋಚನೆ ಏನೂ ಇರಲಿಲ್ಲ. ಇನ್ನೊಂದು ವಿಷಯ ಹೇಳಬೇಕೆಂದರೆ ಇತ್ತಿತ್ತಲಾಗಿ ಒಕ್ಕಲುತನಕ್ಕಾಗಿ ಆಳುಗಳು ಸಿಗುತ್ತಿಲ್ಲ. ಇದಕ್ಕಾಗಿ ಕಳೆನಾಶಕಗಳನ್ನು ಬಳಸುತ್ತಿದ್ದಾರೆ. ಸತತವಾಗಿ ಈ ಕಳೆನಾಶಕ ಬಳಸಿದರೆ ಭೂಮಿಯಲ್ಲಿ ಇರುವ ಕಣ್ಣಿಗೆ ಕಾಣದ ಸೂಕ್ಷ್ಮ ಜೀವಿಗಳ ಮೇಲೆ ಪರಿಣಾಮವಾದರೂ ಆಗಬಹುದು. ಇದರ ಬಗ್ಗೆ ಈಗಲೇ ವಿಚಾರ ಮಾಡಿದರೆ ತಪ್ಪಾಗಲಿಕ್ಕಿಲ್ಲ. ಇವೆಲ್ಲವುಗಳಿಂದ ಎಲ್ಲ ಜೀವ ಜಂತುಗಳ ಮೇಲೆ ದುಷ್ಪರಿಣಾಮ ಬೀರುವುದರ ಜೊತೆಗೆ ಭೂಮಿಯ ಮೇಲೂ ಬಹಳ ಕೆಟ್ಟ ಪರಿಣಾಮವಾಗುವುದನ್ನು ಅರಿತು ಆಹಾರ ಮತ್ತು ಕೃಷಿ ಸಂಸ್ಥೆ ಅಂದರೆ FAO ಅಂತ ಕರಿತಾ ಇದೆ. ಈ FAO ಬೆಂಬಲದಿಂದ ವಿಶ್ವ ಮಣ್ಣು ದಿನದ ಅಂದರೆ ವರ್ಲ್ಡ್ ಸಾಯಿಲ್ ಡೇ ಜಾಗತಿಕ ತಿಳುವಳಿಕೆ ಮಾಡಲು ವೇದಿಕೆಯಾಗಿ ಉದಯವಾಯಿತು. ಈ ಆಹಾರ ಮತ್ತು ಕೃಷಿ ಸಂಸ್ಥೆ ಜೂನ್ 2013 ಸಮ್ಮೇಳನದಲ್ಲಿ ಅವಿರೋಧವಾಗಿ ವಿಶ್ವ ಮಣ್ಣು ದಿನವನ್ನು ಆಚರಿಸಲು ಅನುಮೋದನೆ ಕೊಟ್ಟಿದೆ ಮತ್ತು 68ನೇ ವಿಶ್ವಸಂಸ್ಥೆಯ ಅಂದರೆ ಯುನೈಟೆಡ್ ನೇಷನ್ಸ್ ಅಧಿಕೃತವಾಗಿ ಅಳವಡಿಸಬೇಕೆಂದು ಸಾಮಾನ್ಯ ಸಭೆಯಲ್ಲಿ ವಿನಂತಿಸಿಕೊಂಡಿತು. ಡಿಸೆಂಬರ್ 2013 ವಿಶ್ವಸಂಸ್ಥೆಯ ಸಾಮಾನ್ಯ ಸಭೆಯಲ್ಲಿ 5ನೇ ಡಿಸೆಂಬರ್ 2014 ಪ್ರಥಮ ಅಧಿಕೃತ ವಿಶ್ವ ಮಣ್ಣು ದಿನವೆಂದು ಆಚರಿಸಲಾಯಿತು. ಡಿಸೆಂಬರ್ 5ನೇ ಯಾಕೆ ಆಚರಿಸಿಕೊಂಡರು ಎಂದರೆ ಥೈಲ್ಯಾಂಡ್ ರಾಜನಾದ HM ಕಿಂಗ್ ಭೂಮಿಬೋಲ್ ಅವರ ಡಿಸೆಂಬರ್ 5 ಅಧಿಕೃತ ಹುಟ್ಟುದಿನ. ಇವರು ಅಧಿಕೃತವಾಗಿ ಅನುಮೋದನೆ ಕೊಟ್ಟಿದ್ದಾರೆ. ಅಂದರೂ ಅವರು ಕೃಷಿಗೆ ಬಹಳಷ್ಟು ಮಹತ್ವ ಕೊಟ್ಟಿದ್ದರು.
7 ದಶಕಗಳವರೆಗೆ ಇವರು ರಾಜರಾಗಿ ಥೈಲ್ಯಾಂಡ್ ಅನ್ನು ಆಳಿದ್ದರು. ಅಕ್ಟೋಬರ್ 2016ರಂದು ವಿಧಿವಶರಾದರು. ಇವರ ಸ್ಮರಣಾರ್ಥ ಮತ್ತು ಗೌರವಕ್ಕಾಗಿ ಡಿಸೆಂಬರ್ 5 ಆಯ್ಕೆ ಮಾಡಲಾಯಿತು. ಈ ಮಣ್ಣಿನ ಮಹತ್ವವನ್ನು ಪರಿಗಣಿಸಿ ಜಾಗತಿಕ ಮಣ್ಣಿನ ಸಹಭಾಗಿತ್ವ ಹಾಗೂ ಆಹಾರ ಮತ್ತು ಕೃಷಿ ಸಂಸ್ಥೆಯ ಬೆಂಬಲದಿಂದ ನಿಯಮಗಳ ಅಚ್ಚುಕಟ್ಟಿನಲ್ಲಿ 37ನೇ ಆಹಾರ ಮತ್ತು ಕೃಷಿ ಸಂಸ್ಥೆ ಅಂದರೆ FAO ಸಂಸ್ಥೆಯ ಸಮ್ಮೇಳನದಲ್ಲಿ 5ನೇ ಡಿಸೆಂಬರನ್ನು ವಿಶ್ವ ಮಣ್ಣು ದಿನವನ್ನಾಗಿ ಅನುಮೋದಿಸಿದೆ. ಅಲ್ಲಿಂದ ಮಣ್ಣಿನ ವಿಜ್ಞಾನಿಗಳ ಸಮುದಾಯವು ಇದೊಂದು ಮಹತ್ವದ ಅವಕಾಶವೆಂದು ಮಣ್ಣಿನ ಮಹತ್ವವನ್ನು ವಿಶ್ವದ ಉಚ್ಚ ಮಟ್ಟದಲ್ಲಿ ಚರ್ಚೆ ಮಾಡಿ ಪ್ರತಿ ವರ್ಷ ಒಂದು ಶೀರ್ಷಿಕೆ ಅಡಿ ಮಣ್ಣು ದಿನವನ್ನು ಆಚರಿಸುತ್ತೇವೆ. ಈ ಭೂಮಿಯ ಮೇಲೆ ಬಾಳಲು ಆರೋಗ್ಯಕರ ಮಣ್ಣಿನ ಮಹತ್ವ ಇರುವುದರಿಂದ ಈ ವರ್ಷದ ಮಣ್ಣಿನ ದಿನ ಆಚರಿಸಲು ಸೂಚಿಸಿದ ಶೀರ್ಷಿಕೆ ಎಂದರೆ ಮಣ್ಣಿನ ಕಾಳಜಿ, ಕ್ರಮಗಳು, ನಿಗಾವಹಿಸು, ನಿರ್ವಹಣೆ, ಕೇರಿಂಗ್ ಫಾರ್ ಸಾಯಿಲ್ಸ್, ಮೇಜರ್, ಮಾನಿಟರ್, ಮ್ಯಾನೇಜ್. ಹಾಗೂ ಇದೇ ರೀತಿಯಾಗಿ 2015ರಿಂದ ಪ್ರತಿ ವರ್ಷ ಒಂದೊಂದು ಶೀರ್ಷಿಕೆ ಅಡಿ ವಿಶ್ವ ಮಣ್ಣು ದಿನವನ್ನು ಆಚರಿಸ್ತಾ ಇದ್ದೇವೆ. 2015 ಮೊಟ್ಟ ಮೊದಲಿಗೆ ಅಂದ್ರೆ ಹೆಲ್ದಿ ಸಾಯಿಲ್ಸ್ ಫಾರ್ ಹೆಲ್ದಿ ಲೈಫ್, ಆರೋಗ್ಯಕರ ಜೀವನಕ್ಕಾಗಿ ಆರೋಗ್ಯಕರವಾದ ಮಣ್ಣು ಅಂತಾರಾಷ್ಟ್ರೀಯ ವರ್ಷ ಅಂದ್ರೆ ಸಾಯಿಲ್ 2015 ಆಚರಿಸಿದರು. ಮುಂದೆ 2016ರಲ್ಲಿ ಸಾಯಿಲ್ಸ್ ಅಂಡ್ ಪಲ್ಸಿಸ್ ಸಿಂಬಯೋಸಿಸ್ ಫಾರ್ ಲೈಫ್, ಜೀವನಕ್ಕಾಗಿ ಮಣ್ಣು ಮತ್ತು ಬೇಳೆಕಾಳುಗಳ ಸಹಭಾಗಿತ್ವ, ಇದನ್ನು ಕೂಡ ಅಂತಾರಾಷ್ಟ್ರೀಯ ವರ್ಷ ಅಥವಾ ಬೇಳೆಕಾಳುಗಳ ಅಂತಾರಾಷ್ಟ್ರೀಯ ವರ್ಷ ಅಂತ 2016ರಲ್ಲಿ ಆಚರಿಸಿದರು. ಅದೇ ರೀತಿಯಾಗಿ 2017 ಕೇರಿಂಗ್ ಫಾರ್ ದಿ ಸಾಯಿಲ್ ಸ್ಟಾರ್ಟ್ಸ್ ಫ್ರಮ್ ದಿ ಗ್ರೌಂಡ್ ಅಂದರೆ ಭೂಮಿಯ ಆರೈಕೆ ನೆಲದಿಂದಲೇ ಪ್ರಾರಂಭವಾಗಬೇಕು. ಮುಂದೆ 2018ರಲ್ಲಿ ಬಿ ದ ಸೊಲ್ಯೂಷನ್ ಟು ಸಾಯಿಲ್ ಪೊಲ್ಯೂಷನ್, ಮಣ್ಣಿನ ಕಲುಷಿತಕ್ಕೆ ಪರ್ಯಾಯ ಉತ್ತರ ಇರಬೇಕು. ಮುಂದೆ 2019ರಲ್ಲಿ ಸ್ಟಾಪ್ ಸಾಯಿಲ್ ಎರೋಷನ್, ಸೇವ್ ಅವರ್ ಫ್ಯೂಚರ್, ಮಣ್ಣಿನ ಸವಕಳಿ ನಿಲ್ಲಿಸಿ ನಮ್ಮ ಭವಿಷ್ಯ ಉಳಿಸಿ. ಅದೇ ರೀತಿಯಾಗಿ 2020ರಲ್ಲಿ ಕೀಪ್ ಸಾಯಿಲ್ ಅಲೈವ್, ಪ್ರೊಟೆಕ್ಟ್ ಸಾಯಿಲ್ ಬಯೋಡೈವರ್ಸಿಟಿ, ಮಣ್ಣು ಜೀವಂತ ಇರಲು ಮಣ್ಣಿನ ಜೈವಿಕ ವೈವಿಧ್ಯತೆಯನ್ನು ರಕ್ಷಿಸು. ಮುಂದೆ 2021ರಲ್ಲಿ ಹಾಲ್ಟ್ ಸಾಯಿಲ್ ಸಲಿನೈಸೇಷನ್, ಬೂಸ್ಟ್ ಸಾಯಿಲ್ ಪ್ರೊಡಕ್ಟಿವಿಟಿ ಅಂದರೆ ಭೂಮಿ ಸವಳು ಆಗುವುದು ತಡೆಗಟ್ಟಬೇಕು ಮತ್ತು ಮಣ್ಣಿನ ಉತ್ಪಾದನೆಯನ್ನು ಹೆಚ್ಚಿಸಲು ಸಲುವಾಗಿ ಮಾಡಬೇಕಂತ ಅವಾಗ 2021ರಲ್ಲಿ ಹೇಳಿದರು. ಮುಂದೆ 2022ನೇ ಥೀಮ್ ಅಂದರೆ ಸಾಯಿಲ್ಸ್ ಫೇರ್ ಫುಡ್ ಬಿಗಿನ್ಸ್ ಅಂದರೆ ಆಹಾರ ಎಲ್ಲಿಂದ ಬೆಳವಣಿಗೆ ಆಗ್ತದೆ ಅಂದರೆ ಅದು ಭೂಮಿಯಿಂದ ಅಂತ ಹೇಳಿದರು. ಮುಂದುವರಿದು ಈ ವರ್ಷದ ಥೀಮ್ ಅಂದರೆ ಮಣ್ಣಿನ ಕಾಳಜಿ, ಅದರ ಕ್ರಮಗಳು, ನಿಗಾವಹಿಸು, ನಿರ್ವಹಣೆ, ಕೇರಿಂಗ್ ಫಾರ್ ಸಾಯಿಲ್ಸ್, ಮೇಜರ್, ಮಾನಿಟರ್, ಮ್ಯಾನೇಜ್ ಅಂದರೆ ಭೂಮಿಯನ್ನು ಉಳುವರಿ ಮಾಡಬೇಕಾದ್ರೆ ಯಾವ ಯಾವ ಕ್ರಮಗಳನ್ನು ನಾವು ಉಪಯೋಗಿಸಬೇಕು. ಅತಿ ಮುಖ್ಯವಾಗಿ ಹೇಳಬೇಕಂದ್ರೆ ಮಣ್ಣಿನ ಫಲವತ್ತತೆ ಕಾಪಾಡಿಕೊಳ್ಳಬೇಕು. ಮಣ್ಣಿನ ಫಲವತ್ತತೆ ಮಟ್ಟ ಯಾವ ಮಟ್ಟಿಗೆ ಇದೆ ಅದರ ಸಲುವಾಗಿ ಮಣ್ಣಿನ ಪರೀಕ್ಷೆ ಮಾಡಿಕೊಳ್ಳಬೇಕು. ಮಣ್ಣಿನ ಪರೀಕ್ಷೆ ಮಾಡಿಕೊಂಡು ಅದರಲ್ಲಿ ಇರ್ತಕ್ಕಂಥ ಮುಖ್ಯ ಪೋಷಕಾಂಶಗಳು, ಮಧ್ಯಮ ವರ್ಗದ ಪೋಷಕಾಂಶಗಳು, ಲಘು ಪೋಷಕಾಂಶಗಳು. ಮುಖ್ಯ ಪೋಷಕಾಂಶ ಅಂದರೆ ಸಾರಜನಕ, ರಂಜಕ, ಪೊಟ್ಯಾಷಿಯಂ ಸರ್ವೇ ಸಾಮಾನ್ಯವಾಗಿ ರೈತರಿಗೆ ಹಾಕ್ತಿದ್ದಾರೆ. ಅದೇ ರೀತಿಯಾಗಿ ಸೂಕ್ಷ್ಮ ಪೋಷಕಾಂಶಗಳು ಅಥವಾ ಮೈಕ್ರೋನ್ಯೂಟ್ರಿಯೆಂಟ್ ಅಂತಿದ್ವಲ್ಲ ಅವುಗಳ ಬಗ್ಗೆ ಬಹಳಷ್ಟು ಈಗ ನಾವು ವಿಚಾರ ಮಾಡಬೇಕಾಗ್ತಾರೆ. ಯಾವುದೇ ಭೂಮಿಗೆ ಹಾಕಬೇಕಾದ್ರೆ ಅವು ಭೂಮಿಯಿಂದ ಉತ್ಪಾದನೆ ಆಗ್ತಾರೆ, ಆದರೆ ಏನು ಅದನ್ನು ಮತ್ತೇನು ಹಾಕ್ಬೇಕಾದ್ರೆ ಇಮಿಡಿಯೇಟ್ ಆಗಿ ಅದು ಬೆಳೆಗಳಿಗೆ ಸಿಗೋದಿಲ್ಲ. ಅದಕ್ಕಾಗಿ ಅದನ್ನು ಕೂಡ ಸೂಕ್ಷ್ಮ ಜೀವಿಗಳು, ಅದರಲ್ಲಿ ಸೂಕ್ಷ್ಮ ಜೀವಿ ಜಿಂಕ್ ಏನದಲ್ಲ ಎಲ್ಲ ಕಡೆಗಳಿಗೆ ಸರ್ವೇ ಸಾಮಾನ್ಯವಾಗಿ ಅದರ ಕೊರತೆ ಇದೆ. ಅದಕ್ಕಾಗಿ ಜಿಂಕ್ ಅಥವಾ ಜಿಂಕ್ ಸಲ್ಫೇಟ್ ನಮ್ಮ ಕೃಷಿ ಇಲಾಖೆಯಲ್ಲೂ ಸಿಗ್ತದೆ, ಅದನ್ನು ಕೂಡ ಹಾಕಬೇಕು ಮತ್ತು ಅದರ ಪ್ರಮಾಣ ಕೂಡ ಎಷ್ಟು ಹಾಕ್ಬೇಕಂತ ಅದನ್ನು ನಾವು ಪರೀಕ್ಷೆ ಮಾಡಿ ಹಾಕಬೇಕಾಗ್ತದೆ. ಈ ನಿಗಾ ವಹಿಸೋದು ಅಂದರೆ ಏನ್ರಿ, ಅದು ಭೂಮಿಗೆ ನಾವು ಏನು ಹಾಕ್ತಾ ಇರ್ತೀವಿ ಅದರಿಂದ ಭೂಮಿಯ ಆರೋಗ್ಯ ಹೇಗಿದೆ, ಅದರಿಂದ ನಮಗೆ ಎಷ್ಟಾದರೂ ಉತ್ಪಾದನೆ ಬರ್ತದೆ ಅದನ್ನು ಕೂಡ ನಾವು ನಿಗಾ ವಹಿಸಬೇಕು. ಅದಾದ ಕೂಡಲೇ ನಿರ್ವಹಣೆ ಅಂದರೆ ಅತಿ ಮುಖ್ಯವಾಗಿ ಈ ಸೌಳು ಭೂಮಿ ಅಂತೀರಿ, ನೀರಾವರಿ, ಒಣ ಬೇಸಾಯದಲ್ಲಿರ್ತಾರೆ, ಅದರಿಂದ ಏನು ಬಹಳಷ್ಟು ದುಷ್ಪರಿಣಾಮ ಆಗುವುದಿಲ್ಲ. ಅತಿ ಕಡಿಮೆ ಪ್ರಮಾಣದಲ್ಲಿ ರಸಗೊಬ್ಬರ ಹಾಕ್ತಿರ್ತೀವಿ, ನೀರನ್ನು ಹಾಕೋದಿಲ್ಲ. ಭೂಮಿ ನಮ್ಮ ನೈಸರ್ಗಿಕವಾಗಿ ದೊರೆಯುವಂಥ ನೀರಷ್ಟೇ ಉಪಯೋಗ ಮಾಡ್ತಿರ್ತೀವಿ. ಈ ನೀರಾವರಿ ಇತ್ತಾರೆ ಆಗದಿ ಅಲ್ಲಿ ಮಣ್ಣಿನ ಬಹಳಷ್ಟು ಅದರ ಗುಣಧರ್ಮ ಅಂದರೆ ಪ್ರತಿಯಾಗಿ ಸೌಳು ಆಗ್ತದೆ ಅಂದರೆ ಉಪ್ಪಿನಂಶ ಜಾಸ್ತಿ ಆಗ್ತದೆ. ಉಪ್ಪಿನಂಶ ಹೆಂಗೆ ಜಾಸ್ತಿ ಆಗ್ತದೆ ಅಂದ್ರೆ ಈ ನೀರು ಹರಿದು ಬರ್ತಾರೆ ಒಂದು ಭೂಮಿಯಿಂದ ಮತ್ತೊಂದು ಭೂಮಿಗೆ ಹರಿದು ಬರ್ಬೇಕಾದ್ರೆ ಆ ಮೊದಲ ಭೂಮಿಯಲ್ಲಿರ್ತಕ್ಕಂಥ ಲವಣಾಂಶಗಳು ಅಥವಾ ಉಪ್ಪಿನಂಶ ಅದು ಕರಗಿ ನೀರಿನ ಜೊತೆಗೆ ಬರ್ತದೆ. ಅದು ಬಂದ ಕೂಡಲೇ ಮುಂದೆ ನಾವು ಯಾವ ಬೆಳೆಗಳಿಗೆ ಉಪಯೋಗ ಮಾಡ್ತಿದ್ದಿಲ್ಲ ಅಲ್ಲಿ ಅದರ ಸಂಗ್ರಹಣೆ ಆಗ್ತದೆ. ಈ ಸಂಗ್ರಹ ಆದಂಥ ಲವಣಾಂಶ, ಈ ಲವಣಾಂಶಗಳು ಅದು ಕೂಡ ಬೆಳೆಗಳಿಗೆ ಬೇಕಾದಂಥ ಅತಿ ಮುಖ್ಯವಾಗಿ ಪೋಷಕಾಂಶ ಅಥವಾ ಬೆಳೆಗಳಿಗೆ ಅವಶ್ಯಕವಾಗಿ ಬೇಕಾದಂಥ ಆಹಾರಾಂಶ. ಅವುಗಳ ಪ್ರಮಾಣ ಏನದಲ್ಲ ಅದು ಬಹಳ ಮುಖ್ಯ. ಅದು ಅತಿ ಹೆಚ್ಚಿನ ಪ್ರಮಾಣದಲ್ಲಿ ಆದ್ರೆ ಅದು ತೊಂದರೆ ಬಹಳಷ್ಟು ಆಗಿಬಿಡ್ತಾರೆ. ಸರ್ವೇಸಾಮಾನ್ಯ ಏನು ಹೇಳ್ತಾರೆ, ಸೋಡಿಯಂ ಅಂತಾರೆ ಉಪ್ಪಿನಂಶ. ಸೋಡಿಯಂ ಏನದಲ್ಲ ಅದು ಬೆಳೆಗಳಿಗೆ ಬಹಳಷ್ಟು ಕಡಿಮೆ ಬೇಕು, ಅದರ ಪ್ರಮಾಣ ಹೆಚ್ಚಿಗೆ ಆಯ್ತಾರೆ ಯಾಕಂದ್ರೆ ಅದು ಸೌಳಾಗಿ ಭೂಮಿಯ ಬೇರೆ ಬೇರೆ ಇರ್ತಕ್ಕಂಥ ಪೋಷಕಾಂಶಗಳು ಕೂಡ ಬೆಳೆಗಳಿಗೆ ಸಿಗೋದಿಲ್ಲ. ಇದರ ಪ್ರಮಾಣ ಹೆಚ್ಚಿಗೆ ಆದರೆ ಬೇರೆ ವಸ್ತುಗಳು ಬೆಳೆಗಳಿಗೆ
ಸಿಗೋದಿಲ್ಲ. ಅದಕ್ಕಾಗಿ ಈ ಸೋಡಿಯಂ ಅದಲ್ಲ, ಈ ಸೌಳು ಭೂಮಿ ಅಂದ್ರೆ ಈ ಲವಣಾಂಶಗಳನ್ನು ಹೊರಗಡೆ ಹಾಕಬೇಕು. ಅದರ ನಿರ್ವಹಣೆ ಅಂದ್ರೆ ಅದೇ ಮುಖ್ಯವಾಗಿದ್ದಂಥ. ಭೂಮಿಯಿಂದ ಹೊರಗಡೆ ಹೋಗ್ಬೇಕಾದ್ರೆ ಏನು ಮಾಡ್ಬೇಕು, ಒಳ್ಳೆಯ ಗುಣಧರ್ಮದ ನೀರು ಹಾಯಿಸಬೇಕು. ಅದು ಭೂಮಿ ಒಳಗೆ ಇಂಗಬೇಕು. ಹಿಂಗೆ ಅಂದ್ರೆ ನ್ಯಾಚುರಲ್ ಯಾರಾದರೂ ಹಳ್ಳ ಕೊಳ್ಳ ಏನಾಗ್ತಾರ ಅದಕ್ಕೆ ಸಂಪರ್ಕ ಕೊಟ್ಟು ಭೂಮಿಯಿಂದ ಹೊರಗಡೆ ಹೋಗುವಂತೆ ಮಾಡಬೇಕು. ಇದು ಒಂದು ಇಂಗುವಿಕೆ ಪದ್ಧತಿ ಆಗಲಿ ಅಥವಾ ಇದರಿಂದ ನೀರಿನಿಂದ ಹೊರಗಡೆ ಹೋಗುವಂತೆ ಮಾಡಬೇಕು ನೀರಿನ ಮುಖಾಂತರ. ಇನ್ನು ಕೆಲವೊಂದು ಯಾಕಂದ್ರೆ ಸೋಡಿಯಂ ಪ್ರಮಾಣ ಅತಿ ಹೆಚ್ಚಿನ ಪ್ರಮಾಣದಲ್ಲಿ ಇತ್ತಂದ್ರೆ ಅಲ್ಲಿ ಏನು ಮಾಡಬೇಕು ಅಂದ್ರೆ ರಾಸಾಯನಿಕ ವಸ್ತು ಅಂದ್ರೆ ಸಾಮಾನ್ಯ ರೈತರಿಗೆ ಗೊತ್ತಿರ್ತಾರೆ. ಸೌಳು ಭೂಮಿ ಅಂದ್ರೆ ಏನಾಗತ್ತೆ, ಜಿಪ್ಸಮ್ ಅಂದ್ರೆ ಏನಿರ್ತಾರೆ, ಅದರಲ್ಲಿ ಒಂದು ಕ್ಯಾಲ್ಸಿಯಂ ಇರ್ತದೆ. ಜಿಪ್ಸಮ್ನಲ್ಲಿದ್ದಂಥ ಈ ಕ್ಯಾಲ್ಸಿಯಂ ಏನದಲ್ಲ, ಭೂಮಿಯಲ್ಲಿ ಇರ್ತಕ್ಕಂಥ ಸೋಡಿಯಂ ಅನ್ನು ಅದು ಹೊರಗಡೆ ಹಾಕಿ ಆ ಜಾಗದಲ್ಲಿ ಕ್ಯಾಲ್ಸಿಯಂ ಬಂದು ಅದರ ಪ್ರಮಾಣ ಹೆಚ್ಚಿಗೆ ಆಗರಿ. ಸೋಡಿಯಂ ವಿಷಕಾರಿ, ಅದು ಕ್ಯಾಲ್ಸಿಯಂ ಅತ್ಯವಶ್ಯಕವಾಗಿ ಬೇಕಾದಂಥ ಅದು ಕೂಡ ವಸ್ತು. ಈ ಕ್ಯಾಲ್ಸಿಯಂ ಹೆಚ್ಚಿಗೆ ಆದರೆ ಏನು ತೊಂದರೆ ಆಗಲ್ಲ. ಆದರೆ ಸೋಡಿಯಂ ಪ್ರಮಾಣ ಹೆಚ್ಚಿಗೆ ಆದರೆ ಭೂಮಿ ಹಾಳಾಗ್ತದೆ, ಇಳುವರಿ ಸರಿಯಾಗಿ ಬರೋದಿಲ್ಲ. ಭೂಮಿಯ ಗುಣಧರ್ಮ ಮಹತ್ವದ ಅಂದ್ರೆ ಒಂದು ಭೌತಿಕ ಗುಣಧರ್ಮ, ರಾಸಾಯನಿಕ ಗುಣಧರ್ಮ, ಜೈವಿಕ ಗುಣಧರ್ಮ, ಇವುಗಳ ಮೇಲೆ ಕೂಡ ಬಹಳಷ್ಟು ದುಷ್ಪರಿಣಾಮ ಬೀಳ್ತವೆ. ಕ್ಯಾಲ್ಸಿಯಂ ಅಂದ್ರೆ ಒಳ್ಳೆಯ ವಸ್ತು, ಆದರೆ ಸೋಡಿಯಂ ಕೂಡ ಅವಶ್ಯಕ. ಅದರ ಪ್ರಮಾಣ ಕಡಿಮೆ ಇತ್ತಾರೆ ನಾವೇನ್ರಿ ಊಟದಾಗ ಉಪ್ಪು ಏನು ಉಪಯೋಗ ಮಾಡ್ತೀವಲ್ಲ ಆ ಟೈಪ್ ಇದ್ರೆ ಅದ್ರ ಓಕೆ. ಅದಕ್ಕಿಂತ ಹೆಚ್ಚಿಗಿತ್ತಾರೆ ಅದು ಬಹಳಷ್ಟು ಹಾನಿಕಾರಕ ಆಗಿಬಿಡ್ತಾರೆ. ಎಲ್ಲರಿಗೂ ಮತ್ತೊಮ್ಮೆ 2024ನೇ ವರ್ಷದ ವಿಶ್ವ ಮಣ್ಣು ದಿನದ ಹಾರ್ದಿಕ ಶುಭಾಶಯಗಳು. ನಮಸ್ಕಾರ. ಇದುವರೆಗೂ ವಿಶ್ವ ಮಣ್ಣು ದಿನದ ಸಂದರ್ಭದಲ್ಲಿ ಕೃಷಿಯಲ್ಲಿ ಮಣ್ಣಿನ ಸಂರಕ್ಷಣೆಯ ಮಹತ್ವ ಈ ಕುರಿತು ಕಲಬುರಗಿಯ ಕೃಷಿ ಮಹಾವಿದ್ಯಾಲಯದ ಮಣ್ಣು ವಿಜ್ಞಾನ ವಿಭಾಗದ ಪ್ರಾಧ್ಯಾಪಕರಾದ ಡಾಕ್ಟರ್ ಎಂ.ಎ. ಬೆಳ್ಳಕ್ಕಿ ಅವರಿಂದ ಭಾಷಣ ಕೇಳಿದಿರಿ.